Hello everyone, welcome our education channel We Learn Together. ಸಮಾಜ ವಿಜ್ಞಾನದ ಸ್ವಾತಂತ್ರ್ಯ ಹೋರಾಟ ಹೇಳುವಂತಹ ಒಂದು ಲೆಸನ್ ಇದೆ 10th ನಲ್ಲಿ SSLC ಯಲ್ಲಿ ಇರುವಂತಹ ಒಂದು ಲೆಸನ್ ಇದು ಸುಮಾರು ಬಹಳ ದೊಡ್ಡದಾಗಿರುವಂತಹ ಲೆಸನ್ನು ಇದು ಒಂದೇ ಲೆಸನ್ನಲ್ಲಿ ಸರಿಸುಮಾರು ಒಂದು 50 ನೀವು ಒಂದು ವಾಕ್ಯದ ಅಥವಾ MCQ ಕ್ವೆಶ್ಚನ್ಗಳನ್ನು ನೀವು ಪ್ರಿಪೇರ್ ಮಾಡ್ಬೋದು. ಅಷ್ಟು ಕ್ವೆಶ್ಚನ್ಗಳನ್ನು ಒಳಗೊಂಡಿರುವಂತಹ ಒಂದು ಲೆಸನ್ ಇದಾಗಿದೆ. ಇದರಲ್ಲಿ ಬಹಳಷ್ಟು ಕ್ವೆಶ್ಚನ್ಗಳು ಹಿಸ್ಟ್ರಿ ಅಂದಾಗ ಈ ಎಲ್ಲ ವಿಷಯಗಳು ಬರೋದ್ರಿಂದ ಈ ಹಿಸ್ಟ್ರಿಯಲ್ಲಿ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಕಾರಣ ಏನು, ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಹಾಗೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರು, ಅಸಹಕಾರ ಚಳುವಳಿ ಏನಾಯಿತು, ಹಾಗೆ ದುಂಡು ಮೇಜಿನ ಪರಿಷತ್ತು, ಕ್ವಿಟ್ ಇಂಡಿಯಾ ಚಳುವಳಿ, ಇವೆಲ್ಲದರ ಕುರಿತಾಗಿ ವಿವರಣೆ ಇರುವಂತಹ ಒಂದು ಲೆಸನ್ ಇದಾಗಿರೋದ್ರಿಂದ ಇದರ ಬಗ್ಗೆ ನಾಲೆಡ್ಜ್ ಇರುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಯಲ್ಲಿ ಎಕ್ಸಾಮ್ನ ಓರಿಯೆಂಟೆಡ್ ಆಗಿ ಅಥವಾ ಎಕ್ಸಾಮ್ನ ದೃಷ್ಟಿಯಲ್ಲಿಟ್ಕೊಂಡು TET ಎಕ್ಸಾಮ್ ದೃಷ್ಟಿಯಲ್ಲಿಟ್ಕೊಂಡು ಸಹ ಈ ಲೆಸನ್ ಬಹಳ ಇಂಪಾರ್ಟೆಂಟ್ ಇರುವಂಥದ್ದು. ಹಾಗಾಗಿ ಈ ಲೆಸನ್ನನ್ನು ನಾವು ಮಾಡಿರುವಂಥದ್ದು. ಲೆಸನ್ನಲ್ಲಿ ಇಂಪಾರ್ಟೆಂಟ್ ಇರುವಂತಹ ಎಲ್ಲ ಅಂಶಗಳನ್ನು ಒಂದು ಕಡೆಗೆ ಸೇರಿಸಿಕೊಂಡು ಅದಕ್ಕೆ ಸುತ್ತಲೂ ಇರುವಂತಹ ಎಲ್ಲ ವಿಷಯಗಳನ್ನು ಸೇರಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನೀವು ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಜೊತೆಯಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಸಹ ಮಾಡಿ. ಇಲ್ಲಿ ಫಸ್ಟ್ ಇರುವಂಥದ್ದು ಇದೇನು, ನಿನ್ನೆ ಏನು ಮಾಡೆಲ್ ಒಂದು ಮಾದರಿ ಪೇಪರ್ ಏನಿತ್ತು 5, ಅದರಲ್ಲಿ ಒಂದು ಪ್ರಶ್ನೆಯನ್ನು ನೀವು ಉತ್ತರವನ್ನು ಕಾಮೆಂಟ್ ಮಾಡಿ ಅಂತ ಹೇಳಿ ಒಂದು ಕ್ವಶನನ್ನು ಬಿಟ್ಟಿದ್ದಾಗಿತ್ತು. ಧಾರ್ಮಿಕ ಜಾಗೃತಿಗಾಗಿ ಹರಕ್ಕ ಅನ್ನುವಂತಹ ಸಂಸ್ಥೆಯನ್ನು ಕಟ್ಟದಂಥವರು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾಗಿತ್ತು. ಹರಾಲು, ಗಾಯ್ಡಿನ್ಲು, ಜೋಧೋನಾಂಗ್ ಹಾಗೆ ಬಿರಸಾ ಮುಂಡ್ ಇವರಲ್ಲಿ ಯಾರು ಈ ಹರಕ್ಕ ಹೇಳುವಂಥ ಸಂಸ್ಥೆಯನ್ನು ಕಟ್ಟದಂಥವ್ರು ಅನ್ನುವಂಥದ್ದು ಕೇಳಿರುವಂಥದ್ದು. ಸರಿಯಾದ ಉತ್ತರ ಇಲ್ಲಿ ಗಾಯ್ಡಿನ್ ಲೂ. ಆಪ್ಷನ್ 2 ಏನಿದೆ ಈ ಒಂದು ಪ್ರಶ್ನೆಗೆ 21ನೇ ಪ್ರಶ್ನೆ ಆಗಿತ್ತು ಅದು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗಿದೆ ಗಾಯ್ಡಿನ್ ಲೂ. ಈಶಾನ್ಯ ಭಾರತದ ಭಾಗದಲ್ಲಿ ಈ ಜೋಧೋನಾಂಗ್ ಹೇಳುವಂತಹ ಒಂದು ಬುಡಕಟ್ಟು, ನಾಗಾ ಬುಡಕಟ್ಟು ಒಂದು ಸಂಸ್ಥೆ ಇತ್ತು. ಆ ಒಂದು ಸಂಸ್ಥೆ ವಿರುದ್ಧ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಒಂದು ಅವಕಾಶ ಇರಲಿಲ್ಲ. ಜೋಧೋನಾಂಗ್ ಹೇಳುವಂಥ ಬುಡಕಟ್ಟಿನಲ್ಲಿ ಒಂದು ಯೋಧರ ಸಂಘವನ್ನು ಕಟ್ಕೊಂಡಿದ್ರು, ಅಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಹಾಗಾಗಿ ಈ ಗಾಯ್ಡಿನ್ ಲೂ ಹೇಳುವಂಥವಳು ಮಹಿಳೆಯರನ್ನೇ ಸೇರಿಸಿಕೊಂಡು, ಈಶಾನ್ಯ ಭಾರತದ ಯುವತಿಯರನ್ನು ಸೇರಿಸಿಕೊಂಡು ಒಂದು ಹೊಸ ಪಡೆಯನ್ನು ಕಟ್ತಾಳೆ. ಆ ಪಡೆಯ ಹೆಸರು ಹಾಗೆ ಆ ಪಡೆಯ ಮೂಲಕ ಧಾರ್ಮಿಕ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿ ಈ ಹರಕ್ಕ ಹೇಳುವಂಥ ಒಂದು ಸಂಸ್ಥೆಯನ್ನು ಕಟ್ತಾಳೆ. ಇಲ್ಲಿ ಆಪ್ಷನ್ 2 ಸರಿಯಾದಂತಹ ಉತ್ತರ ಆಗಿದೆ. ಇನ್ನು ಸ್ವಾತಂತ್ರ್ಯ ಹೋರಾಟ ಲೆಸನ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದರೆ ಯಾವ್ಯಾವ ಕ್ವಶನ್ಗಳಿದ್ದಾವೆ ಅಥವಾ ಇಂಪಾರ್ಟೆಂಟ್ ಇರುವಂಥದ್ದು ಯಾವ್ಯಾವುದಿದೆ ಅಂದರೆ, ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದ ವರ್ಷ. ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಗಳನ್ನು ಜಾರಿಗೆ ಬಂದಂತಹ ವರ್ಷ ಯಾವುದು? 1878ರಲ್ಲಿ ಈ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬರುತ್ತೆ. ಜಾರಿಗೆ ತಂದಂಥವನು ಲಾರ್ಡ್ ಲಿಟ್ಟನ್, ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಲಿಟ್ಟನ್ನು ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಕಾರಣ ಏನು? ಪತ್ರಿಕೋದ್ಯಮದಲ್ಲಿ ಜನರನ್ನು ನಿಯಂತ್ರಿಸಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ. ಏನು, ಆಗಷ್ಟೇ ವಿದೇಶಿ ಭಾಷೆಗಳ ಕುರಿತಾಗಿ ಒಂದು ಸ್ವಾತಂತ್ರ್ಯ ಸಂಗ್ರಾಮ ನಡೆದು ಹೋಗಿರುತ್ತೆ. ಹಾಗೆ ಅದರ ಜೊತೆಯಲ್ಲಿ ನಮ್ಮ ಭಾಷೆಗಳ ಬಗ್ಗೆ ಅರಿವಿರುತ್ತೆ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿರ್ತಾರೆ. ಹಾಗಾಗಿ ಪತ್ರಿಕೋದ್ಯಮ ಹೇಳುವಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡಿದಂತಹ ಸಮಯ ಅದಾಗಿರುತ್ತೆ. ಈ ಒಂದು ಪತ್ರಿಕೋದ್ಯಮದಲ್ಲಿ ಜನರನ್ನು ನಿಯಂತ್ರಿಸಲಿಕ್ಕಾಗಿ ಲಾರ್ಡ್ ಲಿಟ್ಟನನ್ನು ಈ ಒಂದು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ನೆಕ್ಸ್ಟ್ ಇರುವಂಥದ್ದು, ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತಂದವನು ಯಾರು? ಲಾರ್ಡ್ ರಿಪ್ಪನ್ ಹೇಳುವಂಥವನು ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತರ್ತಾನೆ. ಈ ಇಲ್ಬರ್ಟ್ ಮಸೂದೆ ಏನು ಮಾಡುತ್ತೆ? ಏಕರೂಪದ ಕಾನೂನು ವ್ಯವಸ್ಥೆಗೆ ಜಾರಿಯಾಗುತ್ತೆ. ಹಿಂದೂಗಳಿಗೆ ಬೇರೆ ರೀತಿಯಾದಂತಹ ಕಾನೂನು, ಮುಸ್ಲಿಮರಿಗೆ ಬೇರೆ ರೀತಿಯಾದಂತಹ ಕಾನೂನು ಹೇಳುವಂತಹ ಭೇದ ಭಾವವನ್ನು ಮಾಡದೆ ಏಕರೂಪದ ಒಂದು ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಇದು ಕಾರಣವಾಗುತ್ತೆ.
ನೆಕ್ಸ್ಟ್ 3ನೇ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಅಂತಲೂ ಕರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಇದು ಯಾವಾಗ ಸ್ಥಾಪನೆಯಾಗಿದ್ದು ಯಾವಾಗ? ಸರಿಯಾದಂತಹ ಉತ್ತರ 1885ರಲ್ಲಿ ಸ್ಥಾಪನೆಯಾಗುತ್ತೆ. ಅಲೆನ್ ಆಕ್ಟಿವಿಯನ್ ಹೂಮ್ ಹೇಳುವಂಥ ಬ್ರಿಟಿಷರ ನಿವೃತ್ತ ಸಿವಿಲ್ ಅಧಿಕಾರಿ, ಬ್ರಿಟಿಷ್ ನಿವೃತ್ತ ಅಧಿಕಾರಿಯಾಗಿರ್ತಾನೆ AO ಹ್ಯೂಮ್ ಹೇಳುವಂಥವನು, ಆತನಿಂದ ಸ್ಥಾಪನೆ ಆಗುತ್ತೆ 1885ರಲ್ಲಿ ಇದು ಸ್ಥಾಪನೆಯಾಗುತ್ತೆ. ಇದಕ್ಕೂ ಮೊದಲು ಇಲ್ಲಿ ಈ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಗಿಂತಲೂ ಮೊದಲು ಕೆಲವೊಂದಿಷ್ಟು ಸಂಘಟನೆಗಳು ಹುಟ್ಕೊಂಡಿದ್ವು, ಭಾರತದಲ್ಲಿದ್ವು. ಅವು ಯಾವ್ಯಾವುದು ಅಂತ ಕೇಳ್ಬೋದು. ದ ಹಿಂದೂ ಮೇಳ ಹೇಳುವಂಥದ್ದೊಂದು ಸಂಘಟನೆ ಇರುತ್ತೆ. ಹಾಗೆ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಹೇಳುವಂಥ ಒಂದು ಸಂಘಟನೆ ಇರುತ್ತೆ. ಹಾಗೆ ಇದರ ಜೊತೆಯಲ್ಲಿ ಪೂನಾ ಸಾರ್ವಜನಿಕ ಸಭಾ ಹೇಳುವಂಥದ್ದೊಂದು ಸಂಘಟನೆ ಇದೆ. ಹಾಗೆ ಇದರ ಜೊತೆಯಲ್ಲಿ ದ ಇಂಡಿಯನ್ ಅಸೋಸಿಯೇಷನ್, ಒಟ್ಟು 4 ಸಂಘಟನೆಗಳು ಇದ್ವು. ಈಸ್ಟ್ ಇಂಡಿಯಾ ಅಸೋಸಿಯೇಷನ್, ಹಿಂದೂ ಮೇಳ, ಪೂನಾ ಸಾರ್ವಜನಿಕ ಸಭಾ ಹಾಗೆ ಇಂಡಿಯನ್ ಅಸೋಸಿಯೇಷನ್, ಇವೆಲ್ಲ ಇದ್ವು. 1885ರಲ್ಲಿ ಅದು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿ ಒಗ್ಗೂಡ್ತು. INC ಹೇಳುವಂಥದ್ದು ಸ್ಥಾಪನೆ ಆಯಿತು. ನೆಕ್ಸ್ಟ್ 4ನೇದು, ಮಂದಗಾಮಿಗಳ ಬಗ್ಗೆ ವಿವರಗಳು. ಮಂದಗಾಮಿಗಳ ಬಗ್ಗೆ ಏನೆಲ್ಲ ಪ್ರಶ್ನೆಯನ್ನು ಕೇಳ್ಬೋದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭದ 20 ವರ್ಷಗಳನ್ನು ಮಂದಗಾಮಿಗಳ ಯುಗ ಅಂತ ಕರಿತೇವೆ. ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಪ್ರಾರಂಭ ಆಗುತ್ತೆ. ಅದಾದ ಪ್ರಾರಂಭವಾದ ಸುಮಾರು 20 ವರ್ಷ ಅಂದರೆ 1905ರವರೆಗಿನ ಅವಧಿಯನ್ನು ನಾವು ಮಂದಗಾಮಿಗಳ ಯುಗ ಅಂತ ಕರೆಯುವಂಥದ್ದು. ಪ್ರಮುಖ ಮಂದಗಾಮಿ ನಾಯಕರು ಯಾರ್ಯಾರು ಅನ್ನುವಂಥದ್ದನ್ನು ನೋಡಿದ್ರೆ, ಸುರೇಂದ್ರನಾಥ್ ಬ್ಯಾನರ್ಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ. ಈ 4 ಜನರ ಹೆಸರನ್ನು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇವರು ಪ್ರಮುಖ ಮಂದಗಾಮಿ ನಾಯಕರು. ಹಾಗೆ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಹೇಳುವಂಥ ಪುಸ್ತಕವನ್ನು ಅವರು ಬರೀತಾರೆ. ಡ್ರೇನ್ ಥಿಯರಿ ಅಂತ ಕರೀತಾರೆ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತ. ಈ ಒಂದು ಸಿದ್ಧಾಂತ ಏನು ಹೇಳುತ್ತೆ, ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡ್ಗೆ ಹರಿದು ಹೋಯಿತು, ಇಂಗ್ಲೆಂಡ್ನ ಸಂಪತ್ತು ಆಯಿತು ಅನ್ನುವಂಥದ್ದನ್ನು, ಇಲ್ಲಿ ಇಂಗ್ಲೆಂಡ್ಗೆ ಯಾವ ರೀತಿಯಾಗಿ ಸೋರಿ ಹೋಯಿತು ಅನ್ನುವಂಥದ್ದನ್ನು ಈ ಸಂಪತ್ತಿನ ಸೋರುವಿಕೆ ಹೇಳುವಂಥ ಸಿದ್ಧಾಂತದಲ್ಲಿ ಅವರು ಹೇಳ್ತಾರೆ. ಆಮದನ್ನು ಹೆಚ್ಚು ಮಾಡಿಕೊಂಡು, ಇಂಗ್ಲೆಂಡ್ನಿಂದ ಭಾರತಕ್ಕೆ ಬರುವಂತಹ ಸಿದ್ಧ ವಸ್ತುಗಳನ್ನು ಹೆಚ್ಚು ಮಾಡಿಕೊಂಡು ರಫ್ತನ್ನು ಕಡಿಮೆ ಮಾಡಿರುವಂಥದ್ದು, ಭಾರತದ ಸಿದ್ಧ ವಸ್ತುಗಳನ್ನು ಹೊರದೇಶಗಳಿಗೆ ರಫ್ತು ಮಾಡೋದನ್ನು ಕಡಿಮೆ ಮಾಡಿದ್ರಿಂದ ಪ್ರತಿಕೂಲ ಸಂದಾಯ ಉಂಟಾಯಿತು. ಇದರಿಂದ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಯಿತು. ಇದರ ಜೊತೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಏನು ಭಾರತದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ವೇತನ, ನಿವೃತ್ತಿ ವೇತನ ಮತ್ತು ಉಳಿದಂತಹ ಆಡಳಿತಾತ್ಮಕ ವೆಚ್ಚಗಳನ್ನೆಲ್ಲ ಭಾರತವೇ ನೋಡ್ಕೊಳ್ಬೇಕಾಗಿತ್ತು. ಇದರಿಂದಾಗಿ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಯಿತು ಅನ್ನುವಂಥದ್ದನ್ನು ಅವರು ವಿವರವಾಗಿ ತಿಳಿಸ್ತಾರೆ ಈ ಒಂದು ಪುಸ್ತಕದಲ್ಲಿ. ಇನ್ನು ಮಂದಗಾಮಿಗಳು ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯದಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಯಾವ ರೀತಿಯಾದ ನಂಬಿಕೆಯನ್ನು ಇಟ್ಟಿದ್ರು ಅಂದರೆ, ಸಂವಿಧಾನಾತ್ಮಕವಾಗಿ ಮನವಿಗಳನ್ನು ಸಲ್ಲಿಸುವುದರ ಮೂಲಕ ತಾವು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಬಹುದು ಹೇಳುವಂಥ ರೀತಿಯಲ್ಲಿ ಅವರ ಆಳ್ವಿಕೆ ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿರ್ತಾರೆ. ತೀವ್ರಗಾಮಿಗಳು ಇವರನ್ನು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಮಂದಗಾಮಿಗಳ ಮೃದು ಧೋರಣೆಯಿಂದ ಅಸಂತುಷ್ಟರಾಗಿರ್ತಾರೆ ಕೆಲವೊಂದಿಷ್ಟು ಕಾಂಗ್ರೆಸ್ನಲ್ಲಿದ್ದಂತಹ ನಾಯಕರು. ಮಂದಗಾಮಿಗಳ ಒಂದು ಮೃದು ಧೋರಣೆ ಅಂದರೆ ಬ್ರಿಟಿಷರ ನ್ಯಾಯದಲ್ಲಿ, ಆಳ್ವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟಂತಹ ಈ ನಾಯಕರ ವಿರುದ್ಧವಾಗಿ ಅವರು ಒಂದು ಅಸಂತುಷ್ಟರಾಗಿ ಇರ್ತಾರೆ. ಇವರು ಈ ಒಂದು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ನೆಕ್ಸ್ಟ್, ಪ್ರಮುಖ ತೀವ್ರವಾದಿ ನಾಯಕರು ಯಾರ್ಯಾರು? ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಹಾಗೆ ಅರವಿಂದೋ ಘೋಷ್. ಈ 3, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಇವರನ್ನು ಲಾಲ್ ಬಾಲ್ ಪಾಲ್ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್ ಅಂತ.
ನೆಕ್ಸ್ಟ್ 6ನೇ ಪ್ರಶ್ನೆ ಅಥವಾ 6ನೇ ಮುಖ್ಯ ಅಂಶ, ಬಂಗಾಳ ವಿಭಜನೆಯ ಮುಖ್ಯ ಅಂಶಗಳು ಯಾವ್ಯಾವುದು? ಬಂಗಾಳ ವಿಭಜನೆ ಯಾವಾಗಾಗುತ್ತೆ? 1905ರಲ್ಲಾಗತ್ತೆ. ಕಾರಣ ಏನು? ಲಾರ್ಡ್ ಕರ್ಜನನು ಆಡಳಿತಾತ್ಮಕ ನೆಪ ಇಟ್ಟು ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಎಂದು ಬಂಗಾಳವನ್ನ ವಿಭಜಿಸಿದನು. ಇಲ್ಲಿ ಏನು ವಿಷಯ ಅನ್ನೋದನ್ನ ನೋಡಿದ್ರೆ 1905ರಲ್ಲಿ ಲಾರ್ಡ್ ಕರ್ಜನನು ಇದನ್ನ ಮಾಡ್ತಾನೆ. ಬಂಗಾಳದ ಪೂರ್ವ ಭಾಗದಲ್ಲಿ ಮುಸ್ಲಿಮರು ಹೆಚ್ಚಾಗಿರ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಇದನ್ನ ಅವರು ಗಣತಿ ಅಥವಾ ಜನಗಣತಿಯನ್ನ ಮಾಡುವುದರ ಮೂಲಕ, ಜಾತಿ ಗಣತಿಯನ್ನ ಮಾಡುವುದರ ಮೂಲಕ ತಿಳಿದುಕೊಳ್ತಾರೆ. ಹೀಗೆ ತಿಳಿದುಕೊಂಡಂತಹ ಕರ್ಜನನು ಹಿಂದೂ ಮತ್ತು ಮುಸ್ಲಿಮರನ್ನ ಬೇರೆ ಮಾಡಿದ್ರೆ ನಾವು ಭಾರತದಲ್ಲಿ ಈಸಿಯಾಗಿ ನೆಲೆ ಊರ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದಲ್ಲಿ ನಾವು ತಮ್ಮ ಒಂದು ಅಸ್ಮಿತೆಯನ್ನ, ತಮ್ಮ ಒಂದು ವ್ಯಾಪಾರವನ್ನ ವೃದ್ಧಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅಂತ ವಿಭಜಿಸ್ತಾನೆ. ಅದಕ್ಕೆ ಆತ ನೀಡಿದ ಕಾರಣ, ಈ ಬಂಗಾಳ ಹೇಳುವಂತಹ ಪ್ರದೇಶ ಬಹಳ ದೊಡ್ಡದಿದೆ, ಆಡಳಿತವನ್ನ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಹೇಳುವಂತ ಆಡಳಿತಾತ್ಮಕ ನೆಪವನ್ನ ಇಟ್ಟು ವಿಭಜನೆಯನ್ನ ಮಾಡ್ತಾನೆ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ವಿರೋಧಿಸಿದರೆ 1906ರಲ್ಲಿ ಸ್ಥಾಪನೆಯಾದ ಮುಸ್ಲಿಂ ಲೀಗ್ ಇದನ್ನ ಬೆಂಬಲಿಸುತ್ತೆ. ಇಲ್ಲಿ ಮತ್ತೊಂದು ಅಂಶವನ್ನ ನಾವು ನೋಡಬೇಕು. 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗುತ್ತೆ. ಈ ಒಂದು ಬಂಗಾಳ ವಿಭಜನೆ ಅಂಶವನ್ನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಇದನ್ನ ವಿರೋಧ ಮಾಡುತ್ತೆ. ನಮಗೆ ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅಂತ ವಿಭಜನೆ ಮಾಡಿರುವಂಥದ್ದು ಬೇಡ, ಇದೆರಡು ಒಂದೇ ಆಗಿ ಇರಬೇಕು ಅಂತ. ಆದರೆ 1906ರಲ್ಲಿ ಸ್ಥಾಪನೆಯಾದಂತಹ ಮುಸ್ಲಿಂ ಲೀಗ್ ಈ ಬಂಗಾಳ ವಿಭಜನೆಯನ್ನ ಬೆಂಬಲಿಸುತ್ತೆ. ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ 1911ರಲ್ಲಿ ಬ್ರಿಟಿಷ್ ಸರ್ಕಾರ ವಿಭಜನೆಯನ್ನ ವಾಪಸ್ ಪಡೆಯುತ್ತೆ. ಈ ಒಂದು ಬಂಗಾಳ ವಿಭಜನೆಯನ್ನ ಅಥವಾ ಈ ಒಡೆದು ಆಳುವ ನೀತಿ ಏನಿದೆ ಅದನ್ನ ಕುರಿತಾಗಿ ತೀವ್ರವಾದ ಪ್ರತಿಭಟನೆಗಳು ಪ್ರಾರಂಭ ಆಗುತ್ತೆ, ಸ್ವದೇಶಿ ಚಳುವಳಿಗಳು ಪ್ರಾರಂಭ ಆಗುತ್ತೆ, ಇದನ್ನ ವಿರೋಧಿಸುವಂತಹ ಹೋರಾಟಗಳು ನಡೆಯುತ್ತೆ. ಕೇವಲ ಬಂಗಾಳದಲ್ಲಷ್ಟೇ ಅಲ್ಲದೆ ಇಡೀ ಭಾರತದಲ್ಲೆಲ್ಲ ಈ ಹೋರಾಟ ಪ್ರಾರಂಭ ಆಗುತ್ತೆ. ಇದರಿಂದಾಗಿ 1911ರಲ್ಲಿ ಬ್ರಿಟಿಷ್ ಸರ್ಕಾರ ಏನಿದೆ ಬಂಗಾಳ ವಿಭಜನೆಯನ್ನ ವಾಪಸ್ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್, ಬಾಲಗಂಗಾಧರ್ ತಿಲಕರ ಪತ್ರಿಕೆಗಳು ಮತ್ತು ಆಚರಣೆಗೆ ತಂದಂತಹ ಉತ್ಸವಗಳು. ಬಾಲಗಂಗಾಧರ್ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಹೇಳುವಂತ ಒಂದು ಪತ್ರಿಕೆಯನ್ನ ಬರೀತಾರೆ. ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಹೇಳುವಂತ ಒಂದು ಪತ್ರಿಕೆಯನ್ನ ಪ್ರಕಟಣೆ ಮಾಡ್ತಾರೆ. ಇನ್ನು ಗೀತಾ ರಹಸ್ಯ ಹೇಳುವಂತ ಕೃತಿಯನ್ನ ಜೈಲಿನಲ್ಲಿದ್ದು ಅವರು ಬರೆದಂತಹ ಒಂದು ಕೃತಿಯಾಗಿದೆ. ಗೀತಾ ರಹಸ್ಯ ಹೇಳುವಂತ ಒಂದು ಕೃತಿಯನ್ನ ಬರೀತಾರೆ. ಗಣೇಶ ಹಬ್ಬ ಮತ್ತು ಶಿವಾಜಿ ಉತ್ಸವಗಳನ್ನ ಇವರು ಪ್ರೋತ್ಸಾಹ ಮಾಡ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಹೇಳುವಂಥದ್ದು ಅವರ ಒಂದು ಘೋಷವಾಕ್ಯ, ಒಂದು ಪ್ರಸಿದ್ಧ ಘೋಷವಾಕ್ಯ ಆಗಿದೆ. ನೆಕ್ಸ್ಟ್, ಭಾರತದ ಪ್ರಮುಖ ಕ್ರಾಂತಿಕಾರಿ ಗುಪ್ತ ಸಂಘಟನೆಗಳು ಯಾವ್ಯಾವುದು? ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ. ಇವು ಭಾರತದ ಪ್ರಮುಖ ಕ್ರಾಂತಿಕಾರಿ ಗುಪ್ತ ಸಂಘಟನೆಗಳಾಗಿದ್ವು. ನೆಕ್ಸ್ಟ್ 9ನೇ ಕ್ವಶನ್, ಗಾರ್ಡಿನ್ ಲೂ ಬಗ್ಗಿನ ವಿವರಗಳು. ಈಗ ಆಲ್ರೆಡಿ ಪ್ರಶ್ನೆಯಲ್ಲಿ ನಾವು ನೋಡಾಗಿತ್ತು ಗಾರ್ಡಿನ್ ಲೂ. ಬ್ರಿಟಿಷರ ವಿರುದ್ಧ ಹೋರಾಡಿದ ಈಶಾನ್ಯ ಭಾರತದ ದಿಟ್ಟ ಮಹಿಳೆ, ಈಶಾನ್ಯ ಭಾರತದವಳು. ಧಾರ್ಮಿಕ ಜಾಗೃತಿಗಾಗಿ ಹರಕ್ಕ ಹೇಳುವಂತಹ ಒಂದು ಸಂಸ್ಥೆಯನ್ನ ಏಕೆ ಕಟ್ತಾಳೆ? ಹರಾಲು ಎಂಬ ದೇಶದ್ರೋಹಿ ಮ್ಯಾಕ್ಡೋ ಕಮಾಂಡ್ಗೆ ಹಿಡಿದು ಕೊಡ್ತಾನೆ ಆಕೆಯನ್ನ. ಹರಾಲು ಹೇಳುವಂತ ಒಬ್ಬ ದೇಶದ್ರೋಹಿ ಆಕೆಯನ್ನ ಹಿಡಿದು ಕೊಡ್ತಾನೆ. ಆತನಿಗೆ ಕೈಸರ್ ಐ ಹಿಂದ್ ಹೇಳುವಂತ ಒಂದು ಬಿರುದನ್ನ ಕೊಡ್ತಾರೆ, ಗಾರ್ಡಿನ್ ಲೂ ಅವನ್ನ ಹಿಡಿದು ಕೊಟ್ಟಂತಹ ಕಾರಣಕ್ಕಾಗಿ. ನೆಕ್ಸ್ಟ್, ಮಹಾತ್ಮ ಗಾಂಧಿ ಅವರು ಇಂಗ್ಲೆಂಡ್ನಲ್ಲಿ ಪಡೆದ ಪದವಿ. ಇಂಗ್ಲೆಂಡ್ನಲ್ಲಿ ಅವರು ಬ್ಯಾರಿಸ್ಟರ್ ಪದವಿಯನ್ನ ಪಡಿತಾರೆ. 11ನೇ ಪ್ರಶ್ನೆ, ಗಾಂಧಿ ಯುಗದ ಕಾಲಮಾನ 1920ರಿಂದ 1947. 1915ರ ಸುಮಾರಿಗೆ ಅವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾರತದ ಒಂದು ಆಗಿನ ರಾಜಕೀಯದಲ್ಲಿ ಧುಮುಕ್ತಾರೆ. 1920ರಿಂದ 47ರ ಅವಧಿಯನ್ನ ಗಾಂಧಿ ಯುಗ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡೋಣ. ಗಾಂಧೀಜಿ ಅವರು ತಮ್ಮ ಸಿದ್ಧಾಂತಗಳನ್ನು ಈ ಪತ್ರಿಕೆಗಳಲ್ಲಿ ವ್ಯಕ್ತಪಡಿಸುತ್ತಿದ್ದರು. ಗಾಂಧೀಜಿ ಅವರು ತಮ್ಮ ಸಿದ್ಧಾಂತಗಳನ್ನ ತಿಳಿಸ್ಲಿಕ್ಕಾಗಿ ಯಂಗ್ ಇಂಡಿಯಾ ಹೇಳುವಂತಹ ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕೆಯಲ್ಲಿ ತಮ್ಮ ಸಿದ್ಧಾಂತಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಇವರು ಪರೋಕ್ಷ ಪ್ರತಿರೋಧ, ಅಹಿಂಸೆ ಹಾಗೆ ಸತ್ಯಾಗ್ರಹ ಹೇಳುವಂತ
ಮೂರು ಅಂಶಗಳನ್ನು ಅಥವಾ ಮೂರು ಅಸ್ತ್ರಗಳನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಬಳಸ್ತಾರೆ. ಇನ್ನು ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತಂದಂತಹ ಉದ್ದೇಶ ಏನು? ರೌಲತ್ ಕಾಯ್ದೆಯನ್ನು ಯಾಕಾಗಿ ಬ್ರಿಟಿಷರು ಜಾರಿಗೆ ತರ್ತಾರೆ? ಭಾರತದಲ್ಲಿ ತೀವ್ರಗೊಂಡ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದು ಇವರ ಮುಖ್ಯ ಉದ್ದೇಶ ಆಗಿರುತ್ತೆ. ಭಾರತದಲ್ಲಿ ಏನೋ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳು ನಡೀತಾ ಇರುತ್ತೆ, ಹಿಂಸಾತ್ಮಕ ರೂಪದಲ್ಲಿ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಕೆಲವೊಂದಿಷ್ಟು ಸ್ವತಂತ್ರ ಹೋರಾಟಗಾರರ ಗುಂಪು ಗುಪ್ತ ಸಂಘಟನೆಗಳನ್ನು ಕಟ್ಟಿಕೊಳ್ಳುವಂಥದ್ದು ಅಥವಾ ಬ್ರಿಟಿಷರ ಆಡಳಿತಕ್ಕೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಈ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವ ಉದ್ದೇಶ ಅಂದರೆ ಅದನ್ನು ದಮನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ರೌಲತ್ ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಈ ಕಾಯ್ದೆ ಏನು ಹೇಳುತ್ತೆ? ಕೇವಲ ಅನುಮಾನದ ಆಧಾರದ ಮೇಲೆ ಜನರನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸುವ ಅಧಿಕಾರವನ್ನು ನ್ಯಾಯಾಧೀಶರಿಗೆ ಕೊಟ್ಟಿತ್ತು. ಅವರ ಮೇಲೆ ಯಾವುದೇ ಆರೋಪಗಳು ಇಲ್ಲದೆ ಇದ್ದರೂ ಸಹ ಯಾರೋ ರಸ್ತೆಯ ಮೇಲೆ ನಡೆದು ಹೋಗ್ತಾ ಇರುವಂತಹ 2 ಜನರ ಮೇಲೆ ಅನುಮಾನ ಬಂತು ಅಂದರೂ ಸಹ ಅವರನ್ನು ಬಂಧಿಸಬಹುದಿತ್ತು, ಅವರನ್ನು ವಿಚಾರಣೆ ಮಾಡಬಹುದಿತ್ತು, ಅವರಿಗೆ ಶಿಕ್ಷೆಯನ್ನು ನೀಡಬಹುದಿತ್ತು. ಈ ರೀತಿಯಾಗಿ ಬಂಧನಕ್ಕೊಳಗಾದಂಥವರು ವಕೀಲರನ್ನ ನೇಮಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಸಹ ಬ್ರಿಟಿಷರು ನೀಡಲಿಲ್ಲ. ಈ ರೀತಿಯಾದಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಬ್ರಿಟಿಷರ ಭಾರತೀಯರ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ದಮನ ಮಾಡುವಂತಹ ಉದ್ದೇಶದಿಂದ. ಇದರ ವಿರುದ್ಧವಾಗಿ ಕೆಲವೊಂದಿಷ್ಟು ಹೋರಾಟಗಳು, ಪ್ರತಿಭಟನೆಗಳು ನಡೆಯುತ್ತೆ. ಸತ್ಯಾಗ್ರಹ ಎನ್ನುವಂಥದ್ದು ಏನು? ಆತ್ಮಾಭಿಮಾನದ ಒಂದು ಹೋರಾಟ ಸತ್ಯಾಗ್ರಹ ಅನ್ನುವಂಥದ್ದು. ಇದನ್ನು ಗಾಂಧೀಜಿಯವರು ಮೊದಲು ವರ್ಣಭೇದ ನೀತಿಯ ವಿರುದ್ಧ ಆಫ್ರಿಕಾದಲ್ಲಿ ಬಳಸಿ ಯಶಸ್ವಿಯಾಗ್ತಾರೆ. ಈ ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಬಂದಂತಹ ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಕಂಪನಿಯ ವಕಾಲತ್ತನ್ನು ವಹಿಸಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಕೇವಲ 3 ತಿಂಗಳಿಗಾಗಿ ಹೋಗಬೇಕಾಗಿದ್ದಂತಹ ಅವರು ಅಲ್ಲಿನ ವರ್ಣಭೇದ ನೀತಿ, ಅಲ್ಲಿನ ನೀತಿಗಳನ್ನು ನೋಡಿ ಅಲ್ಲಿ ಬಹಳಷ್ಟು ವರ್ಷಗಳ ಕಾಲ, ಸುಮಾರು 10-15 ವರ್ಷಗಳ ಕಾಲ ಅಲ್ಲಿ ಉಳಿತಾರೆ, ಹೋರಾಟವನ್ನು ಮಾಡ್ತಾರೆ ವರ್ಣಭೇದ ನೀತಿಯ ವಿರುದ್ಧ. ಈ ವರ್ಣಭೇದ ನೀತಿಯ ವಿರುದ್ಧ ಹೋರಾಟದಂತಹ ಸಂದರ್ಭದಲ್ಲಿ ಅವರು ಸತ್ಯಾಗ್ರಹ ಹೇಳುವಂತಹ ಒಂದು ಅಸ್ತ್ರವನ್ನು ಬಳಸಿ ಯಶಸ್ವಿಯಾಗ್ತಾರೆ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಕಾರಣ. ಯಾಕಾಗಿ ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾರೆ? ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದಿರ್ತಾರೆ. ಈ ಒಂದು ರೌಲತ್ ಕಾಯ್ದೆಯನ್ನು ವಿರೋಧಿಸಿ ಪಂಜಾಬಿನ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಇವರು ಒಂದು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಬ್ರಿಟಿಷ್ ಸರ್ಕಾರವು ಜಲಿಯನ್ ವಾಲಾಬಾಗ್ ದುರಂತ ವಿಚಾರಣೆಗೆ ನೇಮಿಸಿದ ಆಯೋಗ. ಈ ಜಲಿಯನ್ ವಾಲಾಬಾಗ್ನಲ್ಲಿ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಾರೆ. ಅಲ್ಲಿ ಜನರಲ್ ಡಯರ್ ಹೇಳುವಂಥವನು ಆ ಒಂದು ನೆರೆದಿದ್ದ ಪ್ರತಿಭಟನಾಕಾರರ ಮೇಲೆ ಗುಂಡನ್ನ ಹಾರಿಸ್ತಾರೆ. ಇದರಿಂದಾಗಿ ಸರಿಸುಮಾರು 379 ಜನರು ಪ್ರಾಣವನ್ನ ಕಳೆದುಕೊಳ್ತಾರೆ, ಸಹಸ್ರಾರು ಜನರು ಗಾಯಗೊಳ್ತಾರೆ. ಈ ಒಂದು ದುರಂತದ ಅಥವಾ ಈ ಒಂದು ಘಟನೆಯ ವಿಚಾರಣೆಯನ್ನು ನಡೆಸಲಿಕ್ಕಾಗಿ ಬ್ರಿಟಿಷರು ಹಂಟರ್ ಆಯೋಗವನ್ನ ನೇಮಕ ಮಾಡ್ತಾರೆ. ಇದರಿಂದ ಯಾವುದೇ ರೀತಿಯ ಪ್ರಯೋಜನವೂ ಸಹ ಆಗದೆ ಹೋದ್ರು ಆ ಸಮಯದಲ್ಲಿ ಭಾರತೀಯರನ್ನ ಶಾಂತಗೊಳಿಸ್ಲಿಕ್ಕಾಗಿ ಒಂದು ಆಯೋಗದ ರಚನೆ ಆಗುತ್ತೆ. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ದುರಂತದ ಘಟನೆಯ ಹಿನ್ನೆಲೆಯಲ್ಲಿ ನೈಟ್ಹುಡ್ ಗೌರವವನ್ನು ತ್ಯಜಿಸಿದ ಭಾರತೀಯ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಬ್ರಿಟಿಷ್ ವೈಸ್ರಾಯ್ಗೆ ಪತ್ರವನ್ನು ಬರೀತಾರೆ. ಅವರಿಗೆ ನೀಡಿದಂತಹ ನೈಟ್ಹುಡ್ ಪದವಿಯನ್ನ ಅವರು ತಿರಸ್ಕಾರವನ್ನ ಮಾಡ್ತಾರೆ. ಈ ಜಲಿಯನ್ ವಾಲಾಬಾಗ್ನಲ್ಲಿ ಘಟನೆಗೆ ಕಾರಣದಂತ ಜನರಲ್ ಡಯರ್ನನ್ನು ಭಾರತೀಯ ಕ್ರಾಂತಿಕಾರಿಯಾದಂತಹ ಉಧಮ್ ಸಿಂಗ್ ಅನ್ನುವಂಥವನು ಹತ್ಯೆಯನ್ನ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್ ಇರುವಂಥದ್ದೇ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣನಾದ ಜನರಲ್ ಡಯರ್ನನ್ನು ಹತ್ಯೆ ಮಾಡಿದ ಭಾರತೀಯ ಕ್ರಾಂತಿಕಾರಿ ಉಧಮ್ ಸಿಂಗ್ ಅನ್ನುವಂಥವ್ರನ್ನು ಹತ್ಯೆಯನ್ನ ಮಾಡ್ತಾನೆ. ನೆಕ್ಸ್ಟ್, ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ವಾಪಸ್ ಪಡೆಯಲು ಕಾರಣ. ಚೌರಿ ಚೌರ ಗ್ರಾಮದಲ್ಲಿ ಆದಂತಹ ದುರಂತವನ್ನ ತಿಳಿದು 1922ರಲ್ಲಿ ಚೌರಿ ಚೌರ ಉತ್ತರ ಪ್ರದೇಶದ ಚೌರಿ ಚೌರ ಹೇಳುವಂತಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇರುತ್ತೆ. ಆ ಚಳುವಳಿಗಾರರ ಮೇಲೆ ಪೊಲೀಸರು ಹಲ್ಲೆಯನ್ನ ಮಾಡ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ
ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ನುಗ್ಗಿಸಿ ಅಲ್ಲಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ಎಲ್ಲ ಹಾಳು ಮಾಡಿ ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಹಾಕ್ತಾರೆ. ಇದರಿಂದ 22 ಜನ ಪೊಲೀಸರು ಸಜೀವ ದಹನ ಆಗ್ತಾರೆ ಆ ಒಂದು ಚೌರಿ ಚೌರ ಒಂದು ಪ್ರದೇಶದಲ್ಲಿ. ಇದರಿಂದ ಗಾಂಧೀಜಿಯವರು ಅಸಹಕಾರ ಚಳುವಳಿಗೆ ಬೇಕಾದಂತಹ ಒಂದು ಮನಸ್ಥೈರ್ಯ ಭಾರತೀಯರಲ್ಲಿ ಇನ್ನೂ ಬರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಅಸಹಕಾರ ಚಳುವಳಿಯನ್ನ ವಾಪಸ್ ಪಡಿತಾರೆ. ನೆಕ್ಸ್ಟ್, ಸ್ವರಾಜ್ಯ ಪಕ್ಷ ಸ್ಥಾಪಕರು ಮೋತಿಲಾಲ್ ನೆಹರು ಮತ್ತು CR ದಾಸ್. ಇವರು ಸ್ವರಾಜ್ಯ ಪಕ್ಷವನ್ನ ಸ್ಥಾಪನೆಯನ್ನ ಮಾಡ್ತಾರೆ. CR ದಾಸ್ ಅವರು ಸ್ವರಾಜ್ಯ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧಿಸಿ 1924ರಲ್ಲಿ ಕಲ್ಕತ್ತಾದ ಮೇಯರ್ ಆಗಿ ಆಯ್ಕೆಯಾದರು. ಇವರನ್ನ ದೇಶಬಂಧು ಎಂದು ಕರೆಯುತ್ತಾರೆ. ಸ್ವರಾಜ್ ಪಕ್ಷವನ್ನ ಸ್ಥಾಪನೆಯನ್ನ ಮಾಡಿದವರು ಮೋತಿಲಾಲ್ ನೆಹರು ಮತ್ತು CR ದಾಸ್. ಇದರಲ್ಲಿ CR ದಾಸ್ ಅವರು ಸ್ವರಾಜ್ಯ ಪಕ್ಷದಿಂದ ಮುಂದೆ ಚುನಾವಣೆಗೆ ನಿಲ್ತಾರೆ. ಅದರಿಂದ ಆಯ್ಕೆಯಾಗಿ ಕಲ್ಕತ್ತಾದ ಮೇಯರ್ ಆಗಿ ಇವರು ಆಯ್ಕೆ ಆಗ್ತಾರೆ. ಇವರನ್ನ ದೇಶಬಂಧು ಅಂತ ಹೇಳಿ ಕರೆಯುವಂಥದ್ದು. ಈ ಸ್ವರಾಜ್ ಪಕ್ಷ ಏನು ಉದ್ದೇಶವನ್ನ ಹೊಂದಿತ್ತು ಅಂತ ನೋಡಿದ್ರೆ, ಶಾಸನ ಸಭೆಯನ್ನ ಪ್ರವೇಶ ಮಾಡಬೇಕು, ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು, ಶಾಸನ ಸಭೆಯಲ್ಲಿ ಭಾಗವಹಿಸಬೇಕು, ಶಾಸನ ಸಭೆಯನ್ನು ಪ್ರವೇಶ ಮಾಡಬೇಕು, ಶಾಸನ ಸಭೆಯ ಒಳಗಿನಿಂದ ಸರಕಾರದ ನೀತಿಗಳನ್ನು ವಿರೋಧಿಸಿ ಅದರ ಕೆಲಸಕ್ಕೆ ಅಡ್ಡಿಯನ್ನ ಮಾಡಬೇಕು. ಅವರ ಕೆಲಸಕ್ಕೆ ಅಡ್ಡಿಯನ್ನ ಮಾಡುವ ಮೂಲಕ ಭಾರತೀಯರು ಬ್ರಿಟಿಷರಿಗೆ ತೊಂದರೆಯನ್ನು ಕೊಡಬೇಕು, ಆ ತೊಂದರೆಯ ಮೂಲಕ ನಾವು ಸ್ವಾತಂತ್ರ್ಯವನ್ನ ಗಳಿಸಬೇಕು ಅನ್ನುವಂಥದ್ದು ಆಗಿತ್ತು. ನೆಕ್ಸ್ಟ್ 21ನೇ ಪ್ರಶ್ನೆ, ಸೈಮನ್ ಆಯೋಗದ ವಿರೋಧಿ ಪ್ರತಿಭಟನೆಯಲ್ಲಿ ಸಾವನ್ನಪ್ಪಿದ ಭಾರತದ ಹೋರಾಟಗಾರ. ಸರಿಯಾದ ಉತ್ತರ ಇಲ್ಲಿ ಲಾಲಾ ಲಜಪತ್ ರಾಯ್. ಇವರು ಸೈಮನ್ ಆಯೋಗದ ಒಂದು ವಿರೋಧಿ ಪ್ರತಿಭಟನೆಯಲ್ಲಿ ಸಾವನ್ನಪ್ತಾರೆ. ಜಾನ್ ಸೈಮನ್ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಕಳಿಸುತ್ತೆ. ಕಾರಣ ಏನು ಅಂದ್ರೆ 1919ರ ಒಂದು ಕಾಯ್ದೆ ಏನಿರುತ್ತೆ, ಆ ಕಾಯ್ದೆಯ ಅನುಷ್ಠಾನ ಸರಿಯಾಗಿ ಆಗಿದೆಯೋ ಇಲ್ವೋ ಅನ್ನುವಂಥದ್ದನ್ನ, ಅದರ ಕಾರ್ಯವೈಖರಿಯನ್ನ ತಿಳಿಲಿಕ್ಕಾಗಿ, ಯಾವ ರೀತಿಯಾಗಿ ಅದು ಕಾರ್ಯವನ್ನ ನಡೆಸ್ತು ಅನ್ನುವಂಥದ್ದನ್ನ ತಿಳಿಲಿಕ್ಕಾಗಿ ಒಂದು ಆಯೋಗದ ರಚನೆ ಆಗುತ್ತೆ. ಜಾನ್ ಸೈಮನ್ ಅವರ ನೇತೃತ್ವದಲ್ಲಿ ಅದನ್ನ ಸೈಮನ್ ಆಯೋಗ ಅಂತ ಕರೆಯುವಂಥದ್ದು. ಒಬ್ಬ ಭಾರತೀಯರಿಗೂ ಸಹ ಈ ಒಂದು ಸೈಮನ್ ಆಯೋಗದಲ್ಲಿ ಸದಸ್ಯ ಸ್ಥಾನವನ್ನ ಕೊಟ್ಟಿರಲಿಲ್ಲ. ಹಾಗಾಗಿ ಸೈಮನ್ ಗೋಬ್ಯಾಕ್ ಹೇಳುವಂತಹ ಒಂದು ಹರತಾಳ ಪ್ರತಿಭಟನೆಗಳು ನಡೀತಾ ಹೋದವು. ಇಂತಹ ಸಂದರ್ಭದಲ್ಲಿ ಸಿಪಾಯಿಗಳ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯರು ತೀವ್ರವಾಗಿ ಗಾಯಗೊಳ್ತಾರೆ. ನಂತರ ಲಾಠಿ ಏಟಿನಿಂದ ಮರಣವನ್ನ ಹೊಂದುತ್ತಾರೆ. ನೆಕ್ಸ್ಟ್, ಕಾನೂನು ಭಂಗ ಚಳುವಳಿಯಲ್ಲಿ ಸಬರಮತಿಯಿಂದ ದಂಡಿಯವರೆಗೆ ಗಾಂಧೀಜಿಯವರ ಜೊತೆ ಭಾಗವಹಿಸಿದ ಕರ್ನಾಟಕದ ಹೋರಾಟಗಾರ ಯಾರು? ಸರಿಯಾದಂತಹ ಉತ್ತರ ಇಲ್ಲಿ ಮೈಲಾರ ಮಹಾದೇವಪ್ಪ. 18 ವರ್ಷದ ತರುಣ ಆಗಿರ್ತಾನೆ ಆಗ ಮೈಲಾರ ಮಹಾದೇವ. ಈತ ಗಾಂಧೀಜಿಯವರ ಜೊತೆಗೆ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಸಾಗಿ ಉಪ್ಪಿನ ಸತ್ಯಾಗ್ರಹವನ್ನ ಮಾಡ್ತಾರೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆದ ಸ್ಥಳ ಅಂಕೋಲಾದಲ್ಲಿ ನಡೆಯುತ್ತೆ. ಕರ್ನಾಟಕದ ಕಾಂಗ್ರೆಸ್ ಇದು. RR ದಿವಾಕರ್ ಹಾಗೆ ಹನುಮಂತರಾಯರು, ಕೌಚಲಗಿ ಹನುಮಂತರಾಯರು, ಗಂಗಾಧರ್ ರಾವ್ ದೇಶಪಾಂಡೆ ಹಾಗೆ ಹರ್ಡೇಕರ್ ಮಂಜಪ್ಪ, ಕಾರ್ನಾಡ್ ಸದಾಶಿವರಾವ್, ಈ ಎಲ್ಲ ಜನರನ್ನು ಒಳಗೊಂಡಂತ ಒಂದು ಸಮಿತಿಯನ್ನು ರಚಿಸಿ ಕಾರವಾರ ಜಿಲ್ಲೆಯ ಅಥವಾ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನ ಮಾಡ್ತಾರೆ. ನೆಕ್ಸ್ಟ್, ಗಾಂಧೀಜಿಯವರು ಎಷ್ಟನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿದ್ದರು? 1931ರಲ್ಲಿ ನಡೆದ 2ನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸಿದ್ರು. 1930, 31 ಹಾಗೆ 32 3 ದುಂಡು ಮೇಜಿನ ಪರಿಷತ್ಗಳು ನಡೆಯುತ್ತೆ. ಮೊದಲನೇ ದುಂಡು ಮೇಜಿನ ಪರಿಷತ್ನಲ್ಲಿ ಏಕಮುಖವಾಗಿ ನಿರ್ಧಾರ, ಯಾವುದೇ ಕಾಂಗ್ರೆಸ್ನವರು ಯಾರು ಇದರಲ್ಲಿ ಭಾಗವಹಿಸೋದಿಲ್ಲ. ಅಲ್ಲಿ ಭಾಗವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾತ್ರ ಇದಕ್ಕೆ ಭಾಗವಹಿಸ್ತಾರೆ. ಹಾಗೆ ನೆಕ್ಸ್ಟ್ ಮೊದಲನೇ ಇದರಲ್ಲಿ ಭಾಗವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್, RM ಚೈಕರ್, ತೇಜ್ ಬಹದ್ದೂರ್ ಸಪ್ರು, ಮೊಹಮ್ಮದ್ ಅಲಿ ಜಿನ್ನಾ, ಹೀಗೆ ಕೆಲವೊಂದಿಷ್ಟು ಜನ ಈ ಒಂದು ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸ್ತಾರೆ. ಹಾಗೆ 2ನೇ ದುಂಡು ಮೇಜಿನಲ್ಲಿ ಭಾರತದಿಂದ ಕಾಂಗ್ರೆಸ್ನಿಂದ ಗಾಂಧೀಜಿಯವರು ಭಾಗವಹಿಸ್ತಾರೆ. ಈ ಮೊದಲನೇ ದುಂಡು ಮೇಜಿನ ಪರಿಷತ್ನಲ್ಲಿ
ಕಾಂಗ್ರೆಸ್, ಭಾರತೀಯ ಕಾಂಗ್ರೆಸ್ ಇದು ಭಾಗವಹಿಸದೇ ಇರೋದ್ರಿಂದ ಅದು ಅಷ್ಟಾಗಿ ಸಫಲ ಆಗೋದಿಲ್ಲ. ಹಾಗಾಗಿ ಭಾರತೀಯರನ್ನ ಒಂದು ಮನವೊಲಿಸಿ ದುಂಡು ಮೇಜಿನ ಪರಿಷತ್ನಲ್ಲಿ ಭಾಗವಹಿಸುವಂತೆ ಮಾಡಲಿಕ್ಕಾಗಿ ಗಾಂಧೀಜಿ ಮತ್ತು ವೈಸ್ರಾಯ್ ಇರ್ವಿನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಇದನ್ನ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರೀತಾರೆ. ಇದರಿಂದ ನೆಕ್ಸ್ಟ್ ದುಂಡು ಮೇಜಿನ ಪರಿಷತ್ನಲ್ಲಿ, ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಗಾಂಧೀಜಿಯವರು ಭಾಗವಹಿಸ್ತಾರೆ. ಇಲ್ಲಿ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಗಟ್ಟೆಯನ್ನ ಬೇಡಿಕೆ ಇಡ್ತಾರೆ. ಇದನ್ನ ಗಾಂಧೀಜಿಯವರು ವಿರೋಧ ಮಾಡ್ತಾರೆ. ಈ ಗಾಂಧೀಜಿಯವರ ವಿರೋಧವನ್ನ ಮಾಡಿ ಅವರು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಈ ಸಮಯದಲ್ಲಿ ಅಂಬೇಡ್ಕರ್ ಅವರ ಮನವೊಲಿಸುವ ಪ್ರಯತ್ನ ನಡೆಯುತ್ತೆ. ಬ್ರಿಟಿಷರು ಅಂಬೇಡ್ಕರ್ ಅವರ ಮನವೊಲಿಸ್ತಾರೆ. ಪೂನಾ ಒಪ್ಪಂದ ಆಗುತ್ತೆ. ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಇರುವ ಮತಕ್ಷೇತ್ರದಲ್ಲಿ ಕೆಲವೊಂದಿಷ್ಟನ್ನ ಅಸ್ಪೃಶ್ಯರಿಗಾಗಿ ಇಡುವುದಾಗಿ ಇಲ್ಲಿ ತಿಳಿಸಲಾಗುತ್ತೆ. ನೆಕ್ಸ್ಟ್ 25 ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆದ ಒಪ್ಪಂದ ಪೂನಾ ಒಪ್ಪಂದ. ಇಲ್ಲಿ ಗಾಂಧೀಜಿ ಅಥವಾ ಬ್ರಿಟಿಷರ ನಡುವೆ ಅಂತಾನು ನೀವು ತಿಳಿದುಕೊಳ್ಳಬಹುದು. ಬ್ರಿಟಿಷರು ಅಂಬೇಡ್ಕರ್ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರೆ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಲು ಒಪ್ಪಿಗೆ ನೀಡಿಕೊಟ್ಟ ಆಯೋಗ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನ ನೀಡಲಿಕ್ಕೆ ಒಪ್ಪಿಗೆಯನ್ನ ನೀಡುತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವತಂತ್ರ ಹಳ್ಳಿ ಎಂದು ಬಿರುದು ಪಡೆದಂತಹ ಒಂದು ಗ್ರಾಮ ಯಾವುದು? ಅದು ಈಸೂರು ಗ್ರಾಮ ಸ್ವತಂತ್ರ ಹಳ್ಳಿ ಎಂಬ ಬಿರುದನ್ನು ಪಡೆದುಕೊಳ್ಳುತ್ತೆ. ಭಾರತದಲ್ಲಿ ಕಾರ್ಮಿಕ ಹೋರಾಟ ಆರಂಭವಾದಂತಹ ಸ್ಥಳ ಯಾವುದು? ಕಾರ್ಮಿಕ ಬಂಡಾಯ ಎಲ್ಲಿ ಪ್ರಾರಂಭ ಆಗುತ್ತೆ? 1927ರಲ್ಲಿ ಕಲ್ಕತ್ತಾದಲ್ಲಿ ಈ ಒಂದು ಕಾರ್ಮಿಕ ಹೋರಾಟ ಆರಂಭ ಆಗುತ್ತೆ. ಸೆಣಬು, ಬಟ್ಟೆ ಗಿರಣಿ ಕಾರ್ಮಿಕರು, ರೈಲು ಕಾರ್ಮಿಕರು ಇವರೆಲ್ಲರೂ ಸಹ ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗಿ ಒಂದು ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಯಾವುದಕ್ಕಾಗಿ? ಹೆಚ್ಚಿನ ಕೂಲಿಯನ್ನ ಕೊಡಬೇಕು ಅಥವಾ ಉಳಿದಂತಹ ತಮಗೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಡಬೇಕು ಅಥವಾ ತಮ್ಮ ಮೇಲೆ ಉಂಟಾಗುವ ದೌರ್ಜನ್ಯಗಳನ್ನ ತಡಿಬೇಕು ಹೇಳುವಂತಹ ಒಂದು ಕಾರಣದಿಂದಾಗಿ ಹೋರಾಟಗಳನ್ನು ಪ್ರಾರಂಭ ಮಾಡ್ತಾರೆ. ಇದಕ್ಕೆ ಭಾರತದ ಕಾಂಗ್ರೆಸ್ ಹಾಗೂ ಕಾರ್ಮಿಕ ಸಂಘಟನೆಗಳಿಗೆ ಬೆಂಬಲವನ್ನ ನೀಡುತ್ತೆ. ನೆಕ್ಸ್ಟ್, ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾದ ಹೋರಾಟ ಸಂತಾಲ ಬುಡಕಟ್ಟು ಹೋರಾಟ. ಬುಡಕಟ್ಟುಗಳ ಹೋರಾಟ ಪ್ರಾರಂಭ ಆಗುತ್ತೆ. ಸಂತಾಲ ಬುಡಕಟ್ಟು ದಂಗೆಯನ್ನ ಭಾರತದ ಆದ್ಯ ಹೋರಾಟ ಅಂತ ಹೇಳಿ ಕರೆಯುವಂಥದ್ದು. ಈ ಬುಡಕಟ್ಟು ಜನರು ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಸಂತಾಲವರು ಬುಡಕಟ್ಟುಗಳಾಗಿರ್ತಾರೆ. ಇವರು ಏನು ಬ್ರಿಟಿಷರು ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಅವರು ನಿರ್ಗತಿಕರಾಗ್ತಾರೆ. ತಮ್ಮ ಬಳಿ ಇರುವಂತಹ ಸ್ವಲ್ಪ ಜಮೀನುಗಳು ಸಹ ಜಮೀನ್ದಾರರು, ಲೇವಾದೇವಿದಾರರು, ಕಂಪನಿ ಸರ್ಕಾರ ಇವರೆಲ್ಲರೂ ತೆಗೆದುಕೊಳ್ತಾರೆ. ಇವರಿಂದ ಅವರು ನೇರವಾಗಿ ಶೋಷಣೆಗೆ ಒಳಗಾಗ್ತಾರೆ. ಹಾಗಾಗಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಈ ಹೋರಾಟ ಹೇಳುವಂಥದ್ದು ರಹಸ್ಯ ಸಭೆಗಳನ್ನು ನಡೆಸುವಂಥದ್ದು, ಬ್ರಿಟಿಷರನ್ನ ಲೂಟಿ ಮಾಡುವಂಥದ್ದು, ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ದಂಗೆ ಇದು ಬಾರಹತ್ ಹಾಗೆ ಭಾಗತ್ಪುರ್ ಮತ್ತು ರಾಜಮಹಲ್ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದನ್ನ ಬ್ರಿಟಿಷರು ತಮ್ಮ ಸೈನ್ಯವನ್ನ ಬಳಸಿಕೊಂಡು ಹತ್ತಿಕ್ತಾರೆ. ನೆಕ್ಸ್ಟ್, ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಗಳಿಸಿದ ಭಾರತೀಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರು ICS ಪರೀಕ್ಷೆಯಲ್ಲಿ 4ನೇ ರ್ಯಾಂಕ್ ಅನ್ನ ಗಳಿಸ್ತಾರೆ. ಇವರು ನೇತಾಜಿ, ಇವರನ್ನ ಜನರು ನೇತಾಜಿ ಎಂತೆ ಕರೆಯುವಂಥದ್ದು. ನೆಕ್ಸ್ಟ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ ಹೊಸ ಪಕ್ಷ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದಂತಹ ಹೊಸ ಪಕ್ಷದ ಹೆಸರು ಯಾವುದು? ಫಾರ್ವರ್ಡ್ ಬ್ಲಾಕ್ ಹೇಳುವಂತ ಒಂದು ಹೊಸ ಪಕ್ಷವನ್ನ ಕಟ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಕಟ್ಟಿದ ಸೈನ್ಯದ ಹೆಸರು ಇಂಡಿಯನ್ ನ್ಯಾಷನಲ್ ಆರ್ಮಿ, INA. ಇದರ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಹೇಳುವಂಥದ್ದು. ಇದರ ಮಹಿಳಾ ಒಂದು ರೆಜಿಮೆಂಟ್ ಇರುತ್ತೆ, ಝಾನ್ಸಿ ಹೇಳುವಂಥದ್ದು. ಅದರ ನಾಯಕಿ ಕ್ಯಾಪ್ಟನ್ ಲಕ್ಷ್ಮಿ ಹೇಳುವಂಥವರು ಈ ಮಹಿಳಾ ರೆಜಿಮೆಂಟ್ನ ನಾಯಕಿಯಾಗಿರ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ದೆಹಲಿ ಚಲೋ ಕರೆಯನ್ನು ಇವರು ನೀಡ್ತಾರೆ. ದೆಹಲಿ ಚಲೋ ಹೇಳುವಂತಹ ಒಂದು ಕರೆಯನ್ನು ನೀಡ್ತಾರೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನ ನೀಡ್ತೇನೆ ಹೇಳುವಂತಹ ಒಂದು ಹೇಳಿಕೆಯನ್ನು ಇವರು ನೀಡ್ತಾರೆ. ಅಂಬೇಡ್ಕರ್ ಅವರು ಕಟ್ಟಿದಂತಹ ಪಕ್ಷ ಸ್ವತಂತ್ರ ಕಾರ್ಮಿಕ ಪಕ್ಷ ಹೇಳುವಂತಹ ಪಕ್ಷವನ್ನ ಅಂಬೇಡ್ಕರ್ ಅವರು ಕಟ್ಟುತ್ತಾರೆ. ನೆಕ್ಸ್ಟ್,
ಭಾರತದ ಕೊನೆಯ ವೈಸ್ರಾಯ್ ಯಾರು? ಮೌಂಟ್ ಬ್ಯಾಟನ್. ಭಾರತದ ಕೊನೆಯ ವೈಸ್ರಾಯ್ ಅಂತ ಕರೆಯುವಂಥದ್ದು ಮೌಂಟ್ ಬ್ಯಾಟನ್. ಇವರ ಕಾಲದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಭಾರತದ ವೈಸ್ರಾಯ್, ಬ್ರಿಟಿಷ್ ವೈಸ್ರಾಯ್ ಆಗಿದ್ದವರು ಮೌಂಟ್ ಬ್ಯಾಟನ್. ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಗಡಿ ಗುರುತಿಸಿದ ಆಯೋಗ. ರ್ಯಾಡ್ಕ್ಲಿಫ್ ಆಯೋಗವು ಭಾರತ ಪಾಕಿಸ್ತಾನದ ಗಡಿಯನ್ನ ಒಂದು ಗುರುತಿಸುತ್ತೆ, ರ್ಯಾಡ್ಕ್ಲಿಫ್ ಆಯೋಗ. ಇನ್ನು ಭಾರತ ಚೀನಾದ ಗಡಿಯನ್ನ ಮ್ಯಾಕ್-ಮೊಹನ್ ಒಂದು ರೇಖೆ ಅಂತ ಕರಿತೇವೆ. ಭಾರತ ಅಫ್ಘಾನಿಸ್ತಾನದ ಡ್ಯುರಾಂಡ್ ರೇಖೆ ಅಂತ ಕರಿತೇವೆ. ಭಾರತ ಪಾಕಿಸ್ತಾನದ ಗಡಿಯನ್ನ ರ್ಯಾಡ್ಕ್ಲಿಫ್ ಆಯೋಗ ಗುರುತಿಸೋದ್ರಿಂದ ಆ ರೇಖೆಯನ್ನು ಸಹ ರ್ಯಾಡ್ಕ್ಲಿಫ್ ರೇಖೆ ಅಂತಾನೆ ಕರೆಯುವಂಥದ್ದು. ನೆಕ್ಸ್ಟ್, ಕಾಲರಂ ದೇವಾಲಯ ಮತ್ತು ಮಹದ್ ಕೆರೆ ಚಳುವಳಿಯನ್ನು ರೂಪಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್. ಈ ಕಾಲರ ದೇವಾಲಯ ಮತ್ತು ಮಹದ್ ಕೆರೆಗಳಲ್ಲಿ ಅಸ್ಪೃಶ್ಯರಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವರು ಹೋರಾಟವನ್ನ ಮಾಡ್ತಾರೆ. ಇಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಗೆ ನೀವು ಕಾಮೆಂಟ್ನ ಮೂಲಕ ಉತ್ತರವನ್ನು ತಿಳಿಸುವಂಥದ್ದು. ಇದೇ ರೀತಿಯಾಗಿ ನೆಕ್ಸ್ಟ್ ಒಂದು ವಿಡಿಯೋವನ್ನು ಮಾಡುವಾಗ ಈ ಪ್ರಶ್ನೆಯ ಉತ್ತರವನ್ನು ನಾವು ಅದರಲ್ಲಿ ಹೇಳ್ತೇವೆ. ನೀವು ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ನ ಮೂಲಕ ತಿಳಿಸುವಂಥದ್ದು. ಪ್ರಶ್ನೆ ಏನಿದೆ ಇವತ್ತಿಂದು, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೀತಾರೆ? ದಾವಣಗೆರೆ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ. ಯಾವ ನಗರವನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂಥದ್ದು? ಇದೇ ರೀತಿಯಾಗಿ ಪ್ರತಿಯೊಂದು ವಿಡಿಯೋದ ಕೊನೆಯಲ್ಲಿಯೂ ಸಹ ಒಂದೊಂದು ಪ್ರಶ್ನೆಗಳು, ಇಂದಿನ ಪ್ರಶ್ನೆ ಅನ್ನುವಂಥ ಹೆಡ್ಡಿಂಗ್ನಿಂದ ಪ್ರಶ್ನೆಗಳನ್ನು ನಾವು ಹಾಕ್ತೇವೆ. ಅದರ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳ್ತೇವೆ. ನೀವು ಉತ್ತರ ತಿಳಿದಿದ್ದಂಥವರು ಅದನ್ನು ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ. ಒಟ್ಟು ಈ ಒಂದು ಸ್ವತಂತ್ರ ಹೋರಾಟ ಹೇಳುವಂತಹ ಒಂದು ಲೆಸನ್ನ ಇಂಪಾರ್ಟೆಂಟ್ ಇರುವಂತಹ ಎಲ್ಲ ಅಂಶಗಳನ್ನು ಇಲ್ಲಿ ಕವರ್ ಮಾಡಾಯಿತು. ಇದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.